ಗೆಳೆಯರೇ, ನಾವೊಂದು 10 ನಿಮಿಷ ಮಾತಾಡ್ತೇನೆ. ಯಾಕಂದರೆ ಇಂಪಾರ್ಟೆಂಟ್ ಇರೋದು ಮಕ್ಕಳ ಒಂದು ಡ್ಯಾನ್ಸು, ಅವರ ಒಂದು ತಿಂಗಳಿನಿಂದ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಅದನ್ನೆಲ್ಲ ಕೇಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. 2-3 ವಿಷಯಗಳನ್ನು ಹೇಳಿ ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋದರು. ಏನಪ್ಪ ಅಂದರೆ, ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋದರು. ಮನುಷ್ಯನಿಗೆ 2 ಹುಟ್ಟು. ಒಂದು ತಾಯಿಯ ಗರ್ಭದಿಂದ ಹುಟ್ಟೋದು, ಅದು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಲೈಕ್ ಯಾವ ಮನೆಯಲ್ಲಿ ಹುಡ್ತೇವೆ, ಒಂದು ಕೊಳಚೆ ಪ್ರದೇಶದಲ್ಲಿ ಹುಡ್ತೇವೆ, ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಡ್ತೇವೋ, ಭಾರತದಲ್ಲಿ ಹುಡ್ತೇವೆ, ನಾವು ಯಾರೇ ದೇಶದಲ್ಲಿ ಹುಡ್ತೇವೋ, ಹಳ್ಳಿಯಲ್ಲಿ ಹುಡ್ತೇವೋ, ಡೆಲ್ಲಿಯಲ್ಲಿ ಹುಡ್ತೇವೋ, ಇದೆಲ್ಲ ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಸ್ವಲ್ಪ ಇದನ್ನು ತೆಗೆದುಬಿಟ್ರೆ ಚಲೋ ಆಗ್ತದೆ. ನನಗೆ ಯಾಕೋ ಅದು ನಿಮ್ಮ ಮುಂದೆ ನಿಂತ್ಕೊಂಡು ಮುಗಿಸ್ತೀಯಲ್ಲೋ ಅಂದಂಗೆ ಅನ್ಸಾತೈತಿ ನನಗೆ. ಆ ಗನ್ ಮಷಿನ್ ಇಟ್ಕೊಂಡು ನಿಂತಂಗೆ ಆತೈತಿ. ಓಕೆ, ಸೊ ನಾವು ಎಲ್ಲಿ ಹುಡ್ತೇವೆ ಗೊತ್ತಿಲ್ಲ ಗೆಳೆಯರೆ. ಬಟ್ 2ನೇ ಹುಟ್ಟೇನಿದೆಯಲ್ಲ, ಹುಟ್ಟೋದೇನಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಎಕ್ಸಾಂಪಲ್ ಕೊಡೋದಾದರೆ, ನರೇಂದ್ರ ತಾಯಿಯ ಗರ್ಭದಿಂದನೇ ಹುಟ್ಟಿರೋದು. ಈ ಜಗತ್ತಿಗೆ ಬಂದ ಮೇಲೆ ಸ್ವಾಮಿ ವಿವೇಕಾನಂದನಾಗಿ ಮತ್ತೆ ಹುಟ್ಟಿದ. ವರ್ಧಮಾನ್ ಅವರು ತಾಯಿಯ ಗರ್ಭದಿಂದನೇ ಹುಟ್ಟಿರೋದು, ಬಟ್ ಈ ಜಗತ್ತಿಗೆ ಬಂದ ಮೇಲೆ ಮಹಾವೀರರಾಗಿ ಮತ್ತೆ ಹುಟ್ಟಿದರು. ಸಿದ್ಧಾರ್ಥ ತಾಯಿಯ ಗರ್ಭದಿಂದನೇ ಹುಟ್ಟಿರೋದು, ಈ ಜಗತ್ತಿಗೆ ಬಂದು ಗೌತಮ ಬುದ್ಧನಾಗಿ ಮತ್ತೆ ಹುಟ್ಟಿದರು. ದೂರದ ಒರಿಸ್ಸಾದಲ್ಲಿ ಒಂದು ಹೆಣ್ಣು ಮಗು, ಭಾಳ ವರ್ಷದ ಹಿಂದೆ, ಒಂದು 70 ವರ್ಷದ ಹಿಂದೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. 70-72 ವರ್ಷದ ಹಿಂದೆ ಆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಅದು ಟ್ರೈಬಲ್ ಏರಿಯಾದಲ್ಲಿ ಹುಟ್ಟುತ್ತೆ. ಒಂದು ಬುಡಕಟ್ಟು ಜನಾಂಗದಲ್ಲಿ ಹುಟ್ಟುತ್ತೆ. ಆ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ಮಗು, ಅಲ್ಲಿ ಕಷ್ಟಗಳು ಗೊತ್ತಿದೆ ನಿಮ್ಗೆ, ಅವೆಲ್ಲ ಕಷ್ಟಗಳಿಂದ ಹೆಣ್ಣು ಮಗು ಅದು ಓಕೆ, ಕಷ್ಟಗಳನ್ನು ದಾಟಿ ಮುಂದೆ ಒಂದು ಸ್ಕೂಲಿಗೆ ಹೋಗುತ್ತೆ. ಆ ಸ್ಕೂಲ್ನಲ್ಲಿ ಅವಳಿಗೆ ಎಜುಕೇಷನ್ ಚೆನ್ನಾಗಿ ಮಾಡುತ್ತೆ, ಅದೇ ಟ್ರೈಬಲ್ ಏರಿಯಾದಲ್ಲಿ. ಮುಂದೆ ಪಕ್ಕದ ಊರಿನಲ್ಲಿ ಒಂದು PUC ಮುಗಿಸುತ್ತೆ. ಅದಾದಮೇಲೆ ಅವಳು ಡಿಗ್ರಿನೂ ಮುಗಿಸ್ತಾಳೆ, BA, ಒಂದು ಸ್ಕಾಲರ್ಶಿಪ್ಪು ಅದು ಇದು ತೊಗೊಂಡು ಡಿಗ್ರಿನೂ ಮುಗಿಸ್ತಾಳೆ. ಅವಳು ಹುಟ್ಟಿದಾಗ ಅವಳ ಹೆಸರು ಏನಿಟ್ಟಿದ್ಲು ಅಂದರೆ ದುರ್ಗಿ ಅಂತ ಹೆಸರಿಟ್ಟಿದ್ರು. ಅವಳು ಮುಂದೆ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಗೌರ್ಮೆಂಟ್ನಲ್ಲಿ ನೌಕರಿ ಸಿಗುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 2 ವರ್ಷ ಮಾತ್ರ ಕೆಲಸ ಮಾಡ್ತಾಳೆ. ಆಮೇಲೆ ಅವಳಿಗೆ ಅನಿಸುತ್ತೆ, ಯಾಕೋ ನನಗೆ ಇದಕ್ಕೆ ಏನೂ ಸರಿ ಹೊಂತಾ ಇಲ್ಲ ಅಂಥೇಳಿ ಗೌರ್ಮೆಂಟ್ ಜಾಬ್ ಬಿಟ್ಬಿಡ್ತಾಳೆ. ಗೌರ್ಮೆಂಟ್ ಜಾಬ್ ಬಿಟ್ಟು ಮತ್ತೆ ವಾಪಸ್ಸು ತಮ್ಮ ಟ್ರೈಬಲ್ ಏರಿಯಾಗೆ ಬರ್ತಾಳೆ. ಮುಂದೆ ಮದುವೆ ಆಗುತ್ತೆ, 2 ಗಂಡು ಮಕ್ಕಳು, ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಭಾಳ ಸಂತೋಷದಿಂದ ಇರ್ತಾರೆ. ಬಟ್ 2009 ಬಂದ ತಕ್ಷಣ ಅವರ ಜೀವನದಲ್ಲಿ ಎಷ್ಟೋ ತೊಂದರೆಗಳು ಬಂದುಬಿಡ್ತವೆ. ಕೆಲವೊಂದು ಟೈಮು ನಾವು ಅಂದ್ಕೊಂಡಂಗೆ ಜೀವನ ಆಗೋದಿಲ್ಲ, ಎಷ್ಟೋ ಘಟನೆಗಳಾಗ್ಬಿಡ್ತವೆ. ಏನಪ್ಪ ಘಟನೆ ಅಂತಂದರೆ, ಮೊದಲನೇ ಗಂಡ ಮಗು ಸತ್ತೋಗ್ಬಿಡ್ತಾನೆ. ಎರಡನೇ ಗಂಡು ಮಗುನೂ ಸತ್ತೋಗ್ತಾನೆ. ಮಗಳು ಮದುವೆ ಮಾಡಿಕೊಂಡು ತನ್ನ ಒಂದು ಗಂಡನ ಮನೆಗೆ ಹೋಗ್ಬಿಡ್ತಾಳೆ. ನಡೆದಿದೆ ಅಂತ ಹೇಳಿದ್ರಲ್ಲಿ ತಾಯಿ ತೀರ್ಕೊಳ್ತಾಳೆ. ತಂದೆ ಅಂತೂ ಮೊದಲೇ ತೀರ್ಕೊಂಡಿರ್ತಾರೆ, ತಾಯಿ ತೀರ್ಕೊಳ್ತಾರೆ. ಆಮೇಲೆ ಗಂಡನೂ ತೀರ್ಕೊಳ್ತಾನೆ, 2 ಗಂಡು ಮಕ್ಕಳು ಸತ್ತೋಗ್ಬಿಡ್ತು ಅಂತ ಅವಳು ತೀರ್ಕೊಂಡ್ಬಿಡ್ತಾಳೆ. ಕೊನೆಗೆ ಇವರೊಬ್ಬಳೇ ಉಳಿತಾಳೆ. ಇಂಥ ಕಷ್ಟದಲ್ಲಿದ್ದು ಹೆಣ್ಮಗಳು ಓಕೆ, ಅದು ಒಂದು 4-5 ವರ್ಷ, 2019-14 ಒಂದು 7-8 ವರ್ಷದಲ್ಲಿ 7 ವರ್ಷದಲ್ಲಿ ಮನೆಯಲ್ಲಿರೋರು ಸಂಪೂರ್ಣ ಎಲ್ಲರನ್ನೂ ಕಳ್ಕೊಳ್ತಾಳೆ. ಮಗಳು ಮಾತ್ರ ತವ್ರ ಮನೆಗೆ ಹೋಗ್ತಾಳೆ, ಇವಳು ಒಬ್ಬಳೇ ಉಳಿತಾಳೆ. ಯಾವಾಗ ಇಂಥ ಪರಿಸ್ಥಿತಿ ಬರುತ್ತೆ, ಸತ್ತೇ ಹೋಗಬೇಕು. ಆ ದುರ್ಗಿ, ಅವಳೇನು ಹುಟ್ಟ ಹೆಸರು ದುರ್ಗಿ ಇದೆಯಲ್ಲ, ದುರ್ಗಿ ಸತ್ತೇ ಹೋಗಬೇಕು. ಬಟ್ ಈ ದುರ್ಗಿ, ಆ ತಲೆಯಲ್ಲಿ ಒಂದು ಹುಚ್ಚು, ಎದೆಯಲ್ಲಿ ಒಂದು ಕಿಚ್ಚಿರೋದ್ರಿಂದ ಆ ದುರ್ಗಿ ಸಾಯೋದಿಲ್ಲ. ಅವಳು ಏನಾಗ್ತಾಳೆ ಅಂದರೆ, ಇವತ್ತು ಭಾರತದ ರಾಷ್ಟ್ರಪತಿ ಆಗ್ತಾಳೆ, ದ್ರೌಪದಿ ಮುರ್ಮು. ಒಬ್ಬ ದುರ್ಗಿ ದ್ರೌಪದಿ ಮುರ್ಮು ಆಗಬೇಕಂದ್ರೆ ಅದಕ್ಕೆ ಹುಟ್ಟೋದು ಅಂತ ಹೇಳ್ತೇವೆ. ಸೊ ಗೆಳೆಯರೇ, ಎಲ್ಲ ಪಾಲಕರಿಗೆ ನಾವೊಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಪಾಲಕರಿಗೆ, ಶಿಕ್ಷಕರಿಗೆ, ಮ್ಯಾನೇಜ್ಮೆಂಟಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಆ ಮಕ್ಕಳು ಏನಿದಾವಲ್ಲ, ಒಂದ್ಸಲ ಹುಟ್ಟಿದಾವೆ, ಅವನು 2ನೇ ಹುಟ್ಟಿಗೆ ಅವ್ರದ್ದೆಲ್ಲ ಪ್ರಯತ್ನ ನಡೆದಿದೆ. ಈಗ ಅದರಲ್ಲಿ ಶಿಕ್ಷಕರು, ಪಾಲಕರು ಮತ್ತು ಸಮಾಜ ಸೇರಿಕೊಂಡು 2ನೇ ಹುಟ್ಟಿಗೆ ಸರಿಯಾದ ವಾತಾವರಣ, ಸರಿಯಾದ ಒಂದು ಎಜುಕೇಷನ್ನು ಅವ್ರಿಗೆ ಕೊಟ್ಟಿವೆ ಅಂದರೆ ಅದೇನೋ ಒಂದು ಸಾರ್ಥಕ ಬದುಕಾಗುತ್ತೆ. ಬಟ್ ಇವತ್ತಿನ ಎಜುಕೇಷನ್ ಏನಾಗಿದೆ ಹೇಳಿ? ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ ಮತ್ತು ಪ್ರಮಾಣ ಪತ್ರ.
ಆ ಮಗುವಿನಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಶಕ್ತಿಯನ್ನು ಹುಡುಕಿ ಅದನ್ನು ಜಗತ್ತಿಗೆ ಪ್ರಕಟ ಮಾಡೋದು ಯಾವುದೂ ಶಿಕ್ಷಣ ಮಾಡ್ತಾ ಇಲ್ಲ. ಪದ್ಮಾವತಿಯಲ್ಲಿ ಈ ಸಂಸ್ಥೆಯಲ್ಲಿ ಬಹಳ ಪ್ರಯತ್ನ ನಡೆದಿದೆ. ಐ ರಿಯಲಿ ಅಪ್ರಿಷಿಯೇಟ್ ದ ಮ್ಯಾನೇಜ್ಮೆಂಟ್ ಬಿಕಾಸ್ ದೇ ಆರ್ ವರ್ಕಿಂಗ್ ಆನ್ ದಿಸ್. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರಪ್ಪ ಎಜುಕೇಷನ್ ಬಗ್ಗೆ ಏನು ಹೇಳಿದರು ಅಂದರೆ, ಮನುಷ್ಯನ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ ಹೇಳಿದರು. ಮನುಷ್ಯನ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂದರೆ, ಮನುಷ್ಯನಲ್ಲಿ ಆಲ್ರೆಡಿ ಪರಿಪೂರ್ಣತೆ ಇದೆ, ಸಿಕ್ಕಾಪಟ್ಟೆ ಸಾಮರ್ಥ್ಯ ಇದೆ, ಹ್ಯೂಜ್ ಪೊಟೆನ್ಷಿಯಲ್ ಇದೆ. ಅದನ್ನು ಹಿಗ್ಗಿಸೋದು ಅಂದರೆ ಅದನ್ನು ಪ್ರಕಟ ಮಾಡಿ ಜಗತ್ತಿನಲ್ಲಿ ಅದನ್ನು ಆ ಒಂದು ಶಕ್ತಿನ ಆ ಮಗುವಿಗೆ ಪರಿಚಯ ಮಾಡಿಕೊಡೋದೇನಿದೆಲ್ಲ ಅದೇ ಶಿಕ್ಷಣ. ನಾವು ಸುಮ್ಮನೆ ಮಾರ್ಕ್ಸ್ ಕಾರ್ಡು, ಮಾರ್ಕ್ಸು, ಅದು ಇದು ಅನ್ಕೊತ ಮಕ್ಕಳಿಂದ ಬೆನ್ನ ತಗೋಬಿಡಿ. ಜಗತ್ತು ಚೇಂಜ್ ಆಗ್ತಾ ಇದೆ. ಇನ್ನೊಂದು 5 ವರ್ಷದಲ್ಲಿ 2025, 2030 ಅನ್ನೋದರಲ್ಲಿ ಪೂರಾ ಜಗತ್ತೇ ಚೇಂಜ್ ಆಗುತ್ತೆ. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಈ 3 ಬೇರೆ ಬೇರೆ ಬೇರೆಗೆ ಕೆಲಸ ಮಾಡ್ತಿದ್ದು ಈಗ 3 ಸೇರ್ಕೊಂಡ್ಬಿಟ್ಟು ಈಗ 3 ಸೇರ್ಕೊಂಡು ಇಷ್ಟು ಬದಲಾವಣೆ ಬರುತ್ತೆ ಜಗತ್ತಿನಲ್ಲಿ ಅಂತಂದರೆ ನಮಗೆ ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಯ್ಯೋ ಹಿಂಗೂ ಇತ್ತಾ ಜಗತ್ತು ಅಂಥೇಳಿ. ಸೊ ಗೆಳೆಯರೇ, ಮುಂದಿನ 5 ವರ್ಷ ನಮ್ಮೆಲ್ಲರಿಗೂ ಚಾಲೆಂಜಿಂಗ್ ಇದೆ. ಓಕೆ, ಸಂಸ್ಥೆಗೂ ಇದೆ, ಶಿಕ್ಷಕರಿಗೂ ಇದೆ, ಪಾಲಕರಿಗೂ ಇದೆ. ಹೊಸ ಜಗತ್ತಿನ ಹೊಸ ನಿಯಮಗಳನ್ನು ತಿಳ್ಕೊಳ್ಬೇಕು. ನಾವೆಲ್ಲ ನಮ್ಮ ಸಮಯದಲ್ಲಿ ನಮಗೆ ಭಾರಿ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಯಾರಪ್ಪ, ನಮ್ಮ ಜೀವನದಲ್ಲಿ ಪ್ರಭಾವ ಬೀರೋರು ಯಾರಾಗಿದ್ರು ಅಂದರೆ, ಮೊದಲನೇದು ಪಾಲಕರು, ತಂದೆ ತಾಯಿ, ಎರಡನೇದು ಶಿಕ್ಷಕರು, ಮೂರನೇದು ಗೆಳೆಯರು, ನಾಲ್ಕನೇದು ಮೀಡಿಯಾ. ನಮ್ಮ ಸಮಯದಲ್ಲಿ ಹಾಗಿತ್ತು. ಅಂದರೆ ಅಪ್ಪ ಅಮ್ಮ ಏನಾದರೂ ಹೇಳಿಬಿಟ್ರೆ ಅದೇ ಕೊನೆ, ಎಸ್ ಡನ್. ಅವರು ಅಪ್ಪ ಅಮ್ಮ ಬಂದು ಶಿಕ್ಷಕರ ಮುಂದೆ ಹೇಳ್ತಾಯಿದ್ರು, ರೀ ಇವಾಗೊಂದು 4 ಹೊಡೀರಿ, ನಿಮ್ಮ ಹುಡ್ಯಾಗ ಹಾಕೇವಿ, ಏನು ಮಾಡ್ತೀರಿ ಮಾಡಿರಿ ಅಂತ ಹೇಳಿ ಹೋಗ್ಬಿಟ್ರು, ಮುಗಿದೋತು. ಅವರೊಂದು 4 ಹೊಡಿತಿದ್ರು. ಮತ್ತು ಗೆಳೆಯರು ನಮ್ಮ ಜೀವನದ ಒಂದು ನಮ್ಮ ಕರಿಯರ್ ರಿಲೇಟೆಡ್ ಏನು ಭಾಳ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ, ಸುಮ್ಮನೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಗೆಳೆಯರಿದ್ರು. ಮುಂದೆ ಮೀಡಿಯಾ ಅಂದರೆ ಚಿತ್ರಹಾರ, ಓಕೆ, ಆಮೇಲೆ ಚಂದನ ಟಿ ವಿಯಲ್ಲಿ ಒಂದು ನ್ಯೂಸು, ಇಷ್ಟಕ್ಕೇ ಸೀಮಿತವಾಗಿತ್ತು. ಮೊದಲನೇ ಟೈಮ್ ಕ್ರಿಕೆಟ್ ಬಂದಾಗ ನನ್ನ ನೆನಪಿದೆ, ಪಕ್ಕದ ಮನೆ ಕಿಟಕಿ ಮೇಲೆ ಹತ್ಕೊಂಡು ಕ್ರಿಕೆಟ್ ನೋಡಿದ್ದೇವೆ ನಾವು. ಆ ಟಿ ವಿ ನೋಡೋದೇ ಭಾರಿ ಇಂಪಾರ್ಟೆಂಟು. ಇಂಥ ಒಂದು ಇದರಲ್ಲಿ ನಾವೆಲ್ಲ ಬೆಳೆದವರು, ನಾವೆಲ್ಲ ಪಾಲಕರು, ನಮ್ಮ ಒಂದು ಏಜ್ ಗ್ರೂಪ್ನವ್ರು ಏನಿದ್ದೇವೆ ನಾವೆಲ್ಲ ಬೆಳೆದಿದ್ದು ಹೀಗೆ. ಬಟ್ ಇವತ್ತಿನ ಕಾಲದಲ್ಲಿ ಆ ಏನು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಟೋಟಲಿ ರಿವರ್ಸ್ ಆಗಿದ್ದಾವೆ ಗೆಳೆಯರೆ. ಮೊದಲು ಪಾಲಕರು, ಆಮೇಲೆ ಶಿಕ್ಷಕರು, ಆಮೇಲೆ ನಮ್ಮ ಏನು ಗೆಳೆಯರು, ಲಾಸ್ಟ್ ಮೀಡಿಯಾ. ಬಟ್ ಈಗ ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳೇನಿದ್ದಾವಲ್ಲ ಅವರಿಗೆ ಮೊದಲೇ ಇನ್ಫ್ಲೂಯೆನ್ಸ್ ಆಗೋದು ಮೀಡಿಯಾ, ಎರಡನೇದ್ದು ಗೆಳೆಯರು, ಮೂರನೇದ್ದು ಶಿಕ್ಷಕರು, ನಾಲ್ಕನೇದ್ದು ಪಾಲಕರು. ನಮ್ಮ ಪೊಸಿಷನ್ ಕಳ್ಕೊಂಡ್ಬಿಟ್ಟಿವಿ ನಾವೀಗ. ನಮ್ಮ ಮಾತು ಕೇಳೋದಿಲ್ಲ ಹುಡುಗರಿಗೆ. ಕೇಳಲಿಲ್ಲ ಅಂದ್ರೆ ಹೊಡಿಬೇಕು ಅನ್ನಿಸ್ತೈತಿ, ಸಿಟ್ಟು ಬರ್ತೈತಿ, ಬೇಜಾರಾಗ್ತೈತಿ. ಯಾಕಂದರೆ ಆ ಮಕ್ಕಳ ಮನಸ್ಥಿತಿ ಏನಿದೆ, ಅವ್ರ ಸೈಕಾಲಜಿ ಏನಿದೆ, ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಮ್ಮ ಕಾಲದಲ್ಲಿ ಓಕೆ, ವಿ ಆರ್ ಆಲ್ ಇನ್ಸ್ಟ್ರಕ್ಷನ್ ಓರಿಯೆಂಟೆಡ್ ಜನ್ರೇಷನ್. ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಪಾಲಕರು. ಹೋಗ್ಲೇ ಗಣಪತಿ ಗುಡಿಗೆ ಹೋಗು, 5 ಸುತ್ತು 5 ಸುತ್ತಿ ತೀರ್ಥ ತೊಗೊಂಡು, ಕುಕ್ಮ ಹಚ್ಕೊಂಡು, ಕೈಯಾಗ ಹೂ ಹಿಡ್ಕೊಂಡು, ದೀರ್ಘದಂಡ ನಮಸ್ಕಾರ ಮಾಡಿ ಓಡ್ ಬಾ ಹೋಗಿ ಅಂದರೆ ನಾವು ಬರ್ರ ಅಂತ ಹೋಗ್ತಿದ್ವಿ. ಗಾಡಿ ಕೈಲಾಗ ಗಾಡಿ ಹೋಗೋದು 5 ಸುತ್ತುವಾಗ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತಿತ್ತು, 5 ಅದು ಏನು 6 ಅದು ಅಂತ ಕನ್ಫ್ಯೂಸ್ ಆಗ್ತಿತ್ತು. ಆದರೂ ಹೊಡೆದು ಎಲ್ಲ ಮಾಡಿ ತೀರ್ಥ ಹಚ್ಕೊಂಡು ಕುಕ್ಮ ಹಚ್ಕೊಂಡು ಓಡಿ ಬಂದು ಬಂದ್ರಿ ಅಪ್ಪಾಜಿ ಅಂತಿದ್ವಿ. ಬಿಕಾಸ್ ವಿ ವರ್ ಆಲ್ ಇನ್ಸ್ಟ್ರಕ್ಷನ್ ಓರಿಯೆಂಟೆಡ್ ಜನ್ರೇಷನ್. ಇವತ್ತಿನ ಮಕ್ಕಳಿಗೆ ಹೇಳ್ರಿ, ಹೋಗೋ ಗಣಪತಿ ಗುಡಿಗೆ ಹೋಗೋ, 5 ಸುತ್ತಂದರೆ ಯಾಕಂತ ನಾವು 5 ಸುತ್ತು ಅದಕ್ಕೆ ಸುತ್ತಬೇಕು. ಅಲ್ಲಿ ಎಲ್ಲರೂ ಅಡ್ಡಾಡಿರ್ತಾರೆ, ನಾ ಯಾಕೆ ಮಕ್ಕೊಂಡಲ್ಲಿ ನಮಸ್ಕಾರ ಮಾಡಲಿ, ಅವ ಏನು ತೀರ್ಥ ಕೊಡ್ತಾನೆ ಅದನ್ಯಾಕೆ ತೊಗೊಳ್ಳಿ, ರೈಟ್? ಈ ಪ್ರಶ್ನೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ನಮ್ಗೆ ಸಿಟ್ಟು ಬರೋಕ್ಕೆ ಚಾಲು ಆಗ್ತೈತಿ. ನೋಡ ಇವ ನಿನ್ನ ಮಗ ನೋಡ ಉಲ್ಟಾ ಮಾತಾಡತ್ತಾನ, ನಿನ್ನ ಮಗ ಎಂಥ ಸ್ಟೇಟ್ಮೆಂಟು. ಸಮಸ್ಯೆ ಬಂದ ಕೂಡ ನಿನ್ನ ಮಗ ನಿನ್ನ ಮಗಳು ಎಂಥ ಸ್ಟೇಟ್ಮೆಂಟ್. ಅವು ಹುಡುಗರಿಗೆ ಅದು ಗಾಬರಿ ಆಗ್ತೈತಿ. ಕರೆಂದ್ರೆ ಇವ್ರಿಗೆ ಹುಟ್ಟೇನು ಹೆಂಗೋ ಅಂತೈತದು, ರೈಟ್? ಭಾಳ ಕೇರ್ಫುಲ್ ಇರ್ಬೇಕು ಸರ್ ಮಾತಾಡುವಾಗ. ಅವರು ಕೇಳುವ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲದಕ್ಕೆ ನಾವೆಲ್ಲರೂ ಸಿಟ್ಟೇಳಾಗ್ತೇವೆ ಇವತ್ತು. ಹೊಳ್ಳೆ ಮಾತಾಡೋಕೆ ಹೋಗ್ಬೇಡ ನೀ, ಹೇಳಿದ್ದು ಕೇಳು, ಸುಮ್ಮನೆ ಹೋಬಾ, ಆಗುದಿಲ್ಲ ನನಗೆ, ಹೋಬಾ, ಕಾಲು ಬೀಳಲ್ಲಿ, ಹಿರಿಯರು ಕಾಲು ಬೀಳ ಒಲ್ಲೆಂತ ಹುಡುಗರು. ಯಾರ ಗೆಸ್ಟ್ ಬಂದ್ರೆ ಹೊರಗೆ ಬಾ ಅಂದ್ರೆ ಒಲ್ಲೆಂತ ಹುಡುಗರು. ಯಾಕ ಅಂತ ಪ್ರಶ್ನೆ ಹಾಕ್ಕೋಬೇಕಲ್ಲ ಗೆಳೆಯರು. ಇಲ್ರಿ ಮೊದಲಿನ ಗತೆ ಕಾಲಿಲ್ಲ, ನೀವರ ಎಲ್ಲಿದ್ರಿ, ನಾವರೆಲ್ಲ ನಮ್ಮ ಅಪ್ಪ ಅವನ ಗತೆ ಅದೇವಿ, ನಾವು ಚೇಂಜ್ ಆಗ್ಯಾವಲ್ಲ.
ಅವರೆಲ್ಲ ಲೋತ್ರ ಲುಂಗಿ ಹಾಕೋತಿದ್ರು. ಈಗ ನಾವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ದಿಮಾಕ್ ಮಾಡತ್ತಿಲ್ಲ. ನಾವು ದೊಡ್ಡ ದೊಡ್ಡದು ಮಾತಾಡತ್ತಿಲ್ಲ. ಅವ್ರು ಸಂಜೆ ಮುಂದೆ 6 ಗಂಟೆ ಆದ ಕೂಡ ಮನೆಗೆ ಬರ್ತಿದ್ರು. ನಾವೆಲ್ಲ 6 ಗಂಟೆ ಆದ ಕೂಡ ಎಲ್ಲಿ ಹೋಗ್ತೇವೆ ಸ್ವಲ್ಪ ವಿಚಾರ ಮಾಡಿರಿ. ಇಲ್ಲರೇ ನಮ್ಮ ಅಪ್ಪನೂ ಹಂಗೈತಂದ್ರೆ ಬೇರೆ ಮಾತು. ಗೊತ್ತಾಯ್ತಾ? ಸೊ ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಹೊಸ ಜಗತ್ತಿನ ಹೊಸ ನಿಯಮಗಳು. ಆ ಹೊಸ ನಿಯಮಗಳನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ನಾವೇ ಅಡೆತಡೆ ಉಂಟು ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಚಿಲ್ಡ್ರನ್ ಆರ್ ಫನ್ ಓರಿಯೆಂಟೆಡ್. ಇವೇನು ಮಕ್ಕಳಿದ್ವಲ್ಲ, ಚಿಕ್ಕ ಚಿಕ್ಕ ಮಕ್ಕಳು, ದೇ ಆರ್ ಆಲ್ ಫನ್ ಓರಿಯೆಂಟೆಡ್. ನಾವು ದೊಡ್ಡವರು ವಿ ಆರ್ ಟಾಸ್ಕ್ ಓರಿಯೆಂಟೆಡ್. ತಾಯಿಗೆ ಮುಂಜಾನೆ ಚಪಾತಿ ಮಾಡಿ ತಾಯಿ ಪರಿಸ್ಥಿತಿ ಹೇಳಬಾರ್ದು. ತಾಯಿಗೆ ಭಾರಿ ಟೆನ್ಷನ್ ಮಾಡೋದು ಯಾವ್ದು ಗೊತ್ತಾ ಇವತ್ತು? ಆಕೆಗೆ ಯಾರ್ದು ಟೆನ್ಷನ್ ಇಲ್ಲ. ಗಂಡನ ಟೆನ್ಷನ್ನು, ಅತ್ತಿ ಮಾವನ ಟೆನ್ಷನ್ ಎಲ್ಲನೂ ಮ್ಯಾನೇಜ್ ಮಾಡ್ತಾಳೆ. ಆಕೆಗೆ ಭಾರಿ ಟೆನ್ಷನ್ ಆಗೋದೇನೆಂದರೆ ಆ ಸ್ಕೂಲ್ ಬಸ್ಸು ಇಲ್ಲ, ವ್ಯಾನು ಇಲ್ಲ, ಆಟೋದು ಪಾವ್ ಪಾವ್ ಅಂತಿರ್ತೈತಲ್ಲ, ಅದೇ ತ್ರಾಸು ಕೊಡ್ತೈತೆ ಆಕೆ. ಮುಂಜಾನೆ ಇದು ಹೇಳುವುದಿಲ್ಲ ಲಗುನ. ಇವು ಗಂಡ ರಾತ್ರಿ ಲೇಟಾಗಿ ಬಂದಿರ್ತಾನೆ, ನಾವು ಎಬ್ಸೋದಿಲ್ಲ. ಈಕಿ ಲಘುನೇ ಎದ್ದ ನೈಟಿ ಮ್ಯಾಗ ಒಂದು ಟಾವೆಲ್ ಹಾಕ್ಕೊಂಡು, ಓಕೆ, ಅವು ಇದನ್ನೇನು ಚಪಾತಿ ಹಿಟ್ಟು ರೆಡಿ ಮಾಡಿ, ಅದು ಪಲ್ಯ ಮಾಡಿ, ಅದು ಮಾಡಿ, ಎಬಸ್ರಿ ಅಕ್ಕಿಗೆ ಅಂತಿರ್ತಾಳೆ. ಕುಳೆ ಹಾಂ ಹೇಳ, ನಿಮ್ಮ ಮಮ್ಮಿ ಕರೆಯತ್ತಾರ ನೋಡಿ ಹೇಳ ಅಂತ ಇವು ಮತ್ತೆ ಹೊಚ್ಕೊಂಡು ಇತ್ತ ಕಡೆ ಹೊಚ್ಕೊಂಡು ಮಕ್ಕಳವು. ಹೌದಾ? ಎಬ್ಸಿ ಹಾಕಿ ಅದು ಹೇಳುದಿಲ್ಲ. ಇದಕ್ಕೆ ಲೇಟ್ ಆತ, ಇನ್ನು ಒಂದೇ ಏರಿಯಾಗೆ ಬರಾಕತ್ತೈತಿ ಅಂತ ಗೊತ್ತಾಗ್ತೈತಿ. ಈಗ ಟೈಮ್ ತಪ್ಪಂದು ಓಡಿದ್ಲ, ಹೋಗಿ ಒಂದು ರುಪ್ ಅಂತ ಹೊಡಿತಾಳೆ ಅದಕ್ಕೆ. ಹೇಳ ಮ್ಯಾಗ ಹೇಳಗುನೇ ಹೇಳ, ಮಮ್ಮಿ ಹೇಳ, ಬಾ ಹೊರಗೆ ಬಾ. ಬೀಡ ಪಾಪ ಹುಡುಗ, ನಿಮ್ಮ ಮಕ್ಕೋರಿ ನೀವು, ನಿಮ್ದು ಬರೇ ಇದಾತು ಅವ್ರಿಗೂ. ಸೊ ಮುಂದೆ ಅದು ಹೊರಗಡೆ ಬಂದ ತಕ್ಷಣ ಪಾಪು ಹೊರಗಡೆ ಬಂದು ಅದಕ್ಕೆ ಹೋಗಿ ಬಾತ್ರೂಮ್ಗೆ ಹೋಗಿ ಲಗುನ ಸ್ನಾನ, ಅದು ಮಾಡಿ ಇದು ಮಾಡಿ ಬಾ ಇಲ್ಲಿ ತಗೋ ಕೈಯ ಪ್ಲೇಟು ಹಾಕೋ. ಆ ಹುಡುಗಿಯಾರ್ದಂತೂ ಬಾಳೆ ಕೆಟ್ಟಪ್ಪ. ಯಾಕಂದ್ರೆ ದಿನ ಕೂದಲು ಗಂಟಾಗ್ತಾವ. ಅದನ್ನು ಕೆತ್ತಿ ತೆಗೀರೊಳಗೆ ಅವು ಕಣ್ಣ ನೀರು ತಂದು ಬ್ಯಾಡದು. ಗೊತ್ತಾಯ್ತಾ? ಈ ಗಂಡು ಮಕ್ಕಳು ಅಂದರೆ ನಾವು, ಓಕೆ, ಇಂಥದ್ದೆಲ್ಲ ಸಿನೇರಿಯೋ ನಡೆದಾಗೂ ನಾವು ಬಂದು ಮತ್ತೆ ಕಾಲ ಹಾಕ್ಕೊಂಡು ಪೇಪರ್ ಓದ್ತಿರ್ತೀವಿ. ಯಾಕಂದ್ರೆ ನಮ್ಮ ಜಗತ್ತಿನ ಚಿಂತೆ ಭಾಳ. ಯಾಕಂದ್ರೆ ಯಾವಾಗ ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡ್ತಾರೆ, ನಮ್ಮ ಮತ್ತೆ ಏನು ಮಾಡೋದಪ್ಪ ಅಂತ ಕೇಳಿ ಗೀಳಾರ ಅನ್ನೋರ್ ಗತೆ ಓದ್ತಿರ್ತೀವಿ, ನ್ಯೂಸು ನೋಡ್ತೀವಿ. ಹೌದಾ? ಆಕೆ ಓಡಾಡಿ ಇಡ್ತಾಳೆ, ಎಲ್ಲ ಮಾಡಿ ರೆಡಿ ಮಾಡಿ ಅದನ್ನು ಮಾಡ್ಕೊಂಡು ಎಲ್ಲ ಅದ್ರ ಬಾಯಾಗಿ ತುರುಕ್ತಾಳೆ. ಹಂಗೆ ಚಪಾತಿ ಲಗುನ ತಿನ್ನ ನೋಡಿ, ನಿನ್ನೂ ಹಂಗೆ ಬಿಟ್ಕೊಂಬಂದು ಇವತ್ತು ಡಬ್ಬೆ ಬಿಟ್ಕೊಂಬಂದ್ರೆ ನೋಡಿ, ನೀನು ಹಂಗೆ ಮಾಡಿದ್ರು ನೋಡಿ, ಹಿಂಗೆ ಮಾಡಿದ್ರು ನೋಡಿ. ಮುಂಜಾನೆ ಎದ್ಕೊಳ್ಳೋ ಯುದ್ಧ. ನಾವೇನು ಕಲಿತೀವಿ? ಯಾರೋ ಸ್ವಾಮಿಗಳು ಬಂದ್ಕೊಳ್ಳೆ ಶಾಂತವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು ಅಂದರೆ ಎಲ್ಲ ಕಾರ್ಯ ಇದೆಲ್ಲ ಕೇಳಿಸ್ಕೊಳ್ಳೋಕೆ ಈಸಿ. ಮುಂಜಾನೆ ಯುದ್ಧ ನಡೆದೈತಿ. ಅದೆಲ್ಲ ಆಗೋದಕ್ಕೂ ಒಂದೇ ಲೈನ್ಯಾಗ ಪಾವ್ ಅಂತ ಹೊಡೆದ ಬಂದ ಲಗುನ ಸಾಕ್ಸ್ ಹಾಕೋ, ಅದು ಹಾಕೋ, ಇದು ಹಾಕೋ. ಅಷ್ಟೊತ್ತಿಗೆ ಈ ಹುಡುಗಿ, ಮಮ್ಮಿ ಏನು ಕಕ್ಕ ಬಂದೆ, ಅದಾ ಇದರ ಮತ್ತೆ ಈಗ ಬಂದೈತಿ, ಆಗಲೇ ಹೋಗಿಲ್ಲ, ಹೋಗಿ ಲಗುನ ತೆಗಿ, ನಡಿ ಒಳಗೆ ಹೋಗ. ಬಂತಿಲ್ಲ ಅಂತ ನಿನ್ನೂ ಒಳಗೆ ಕುಂದ್ರಿಸಿ ಯಾರ ಹಂಗೆ ಕೇಳಿದ್ರಿ ಏನಾಗ್ತೈತಿ ನಿನ್ನ ಪರಿಸ್ಥಿತಿ? ಬೇಕಾದ್ರೆ ನಾಳೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ. ನೀ ಒಳಗೆ ಕುಂದ್ರಬೇಕು, ನಿನ್ನ ಹೆಂಡ್ತಿಗೆ ಹೊರಗೆ ನಿಂದ್ರೆ ಬಂತಿಲ್ಲ ಅಂತ ಅಂದರೆ ಹೋಗ ಎಲ್ಲಿ ತಲೆ ಕೆಡಿಸ್ಕೋತಿ. ಹುಡುಗರು ಹೊಳ್ಳೆ ಮಾತಾಡೋದಿಲ್ಲ, ನಮ್ಮ ಪುಣ್ಯ ಐತಿ. ಗೊತ್ತಾಯ್ತಾ? ಬಂತಿಲ್ಲ ಮಮ್ಮಿ ಇನ್ನೂ ಲಘು ಬಂದಲ್ಲಿ ತೆಳಗೆ ಬಂದಾಗ ಯಾಕೆ ಈಕಿ ಇಷ್ಟು ಓಡಾಡ್ತಾಳಂದ್ರೆ ಆಕಿಗೆ ಏರಿಯಾದಾಗ ಅಸಹ್ಯ ಆಗ್ತೈತಿ. ಯಾಕಂದ್ರೆ ಬಾಜು ಮನೆ ಈಕಿ ಇನ್ನೊಬ್ಬರು ಅಂಟಿ ಇರ್ತಾಳೆ, ಬರೀ ದಿನ ಇದೇ ಆತಿದಿರ್ತ. ಲಘು ಹುಡುಗನ ರೆಡಿ ಮಾಡೋಕೆ ಬರೋದಿಲ್ಲ ಅಂತ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ಆ ಸೋಷಿಯಲ್ ಇಮೇಜಿಗೆ ಮಕ್ಕಳ ಮ್ಯಾಗ ಮುಂಜಾನೆ ಟೆನ್ಷನ್ ಹಾಕಿ ಕಡಿಕ ಹೋತದ ಸಾಲಿಗೆ. ಈಕಿ ಟಾವೆಲ್ ಹಾಕ್ಕೊಂಡು ಬಂದು ಉಸ್ ಅಂತ ಕುಂತ. 2 ಮಕ್ಕಳಿದ್ರಂತೂ ಡೇಂಜರಸ್. ಅಕಸ್ಮಾತ್ ಭಾರಿ ಹುರುಪ್ಲೆ 3 ಆಗಿದ್ದು ಅಂದ್ರೆ ಮುಗ್ದ ಹೋತು. ಹೌದಾ? ಈ ಯಜಮಾನ್ರಂತೂ ಗಪ್ಪ ಕುಂತಿರ್ತಾರೆ. ಸೊ ಅದಕ್ಕೆ ಎಲ್ಲ ಗಂಡು ಮಕ್ಕಳಿಗೆ ಒಂದು ರಿಕ್ವೆಸ್ಟ್ ಅಂದರೆ, ದಯಮಾಡಿ ಮುಂಜಾನೆ ಎದ್ದು ಪ್ಲೀಸ್ ಹೆಲ್ಪ್ ಯುವರ್ ವೈಫ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಗೊತ್ತಾಯ್ತಾ? ಜೋರು ಹೊಡೀರಿ, ಚಪ್ಪಾಳಿ ಇಲ್ಲ ಅಂದರೆ ಅವ್ರು ಎಚ್ಚರ ಆಗಂಗಿಲ್ಲ. ಗೊತ್ತಾಯ್ತಾ? ರೈಟ್, ಮೊದಲೇ ಚಳಿ ಐತಿ, ಜೋರು ಚಪ್ಪಾಳಿ ಹೊಡೆದ್ರೆ ಚಲೋ ಆಗ್ತೈತಿ. ಇದು ಒಂದು. ಇನ್ನು ಸಾಯಂಕಾಲ ಬಂದ್ಕೂಳೆ ಏನಾಗ್ತೈತೆ ನೋಡ್ರಿ, ಮಕ್ಕಳು ಸಾಯಂಕಾಲ ಬರ್ತೈತೆ, ಅದು ಬಂದ್ಕೂಳೆ ಮಮ್ಮಿ ಏನಾಯ್ತು ಬಾಯ್ಲ್ ಹೋಮ್ವರ್ಕ್ ಕೊಟ್ಟಾರ. ಒಂದನೇ ಪ್ರಶ್ನೆ ನಿಮ್ಮದು, ದಯಮಾಡಿ ಕೇಳಕ್ಕೆ ಹೋಗ್ಬೇಡ್ರಿ. 1-2 ಪ್ರಶ್ನೆ ನೀವು ಕೇಳೋದು. ಒಂದು ಹೋಮ್ವರ್ಕ್ ಕೊಟ್ಟಾರನ, 2ನೇದು ಡಬ್ಬಿ ತಿಂದಿಯೋ ಇಲ್ಲೋ. ಇವೆರಡು ಆದವು ಅಂದ್ರೆ ರೆಡಿ ಆಗು, ಟ್ಯೂಷನ್ಗೆ ಹೋಗು.
ಮಮ್ಮಿ 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 ಅಂತ ಓಡಿ ಬರಾಕತ್ತೈತಂದ್ರೆ ಸ್ಕೂಲ್ನಾಗ ಏನೋ ಆಗೈತಿ, ಅದು ನಿನ್ನ ಜೊತೆ ಹಂಚ್ಕೊಳಕ್ಕೆ ಬರತೈತಿ, ನೀ ಬಂದು ಕೂಡ ಅದನ್ನ ತೆಕ್ಕಿ ಬೀಳು, ಅಪ್ಕೋ ಅದು. ಈಗಲೂ ಇವೆಲ್ಲ ಏನು ಈಗ ಇಷ್ಟೋ ತನಕ ಏನು ಮುಂದೆ ಏನು ಆ್ಯಕ್ಟಿವಿಟಿ ಮಾಡ್ತಾರಲ್ಲ, ಇವ್ರು ಡ್ಯಾನ್ಸ್ ಗಿನ್ಸ್ ಮಾಡ್ತಾರಲ್ಲ, ನೀವು ಅಲ್ಲಿ ಬಂದ ತಕ್ಷಣ ಫಸ್ಟ್ ಅಪ್ಕೋರಿ, ಪಪ್ಪಿ ಕೊಡ್ರಿ, ಭಾರಿ ಮಾಡಿದ್ದೆ ನೋಡ್ಲೆ ಪುಟ್ಟ ವಾಹ್ ಅಂಥೇಳಿ ಎತ್ತಿ ಒಗಿರಿ ಅದನ್ನ, ಎತ್ತಾಕೆ ಬಂದ್ರೆ ಗೊತ್ತಾಯ್ತಾ? ಅವಾಗ ಅದು ಖುಷಿ ಆಗ್ತೈತಿ. ಅಲ್ಲಿ ಹೋದ ಕೂಡಲೇ ಅಲ್ಲಿ ಯಾಕೆ ಹಂಗೆ ಮಾಡಿದ್ದೀನಿ, ಚಂದ್ರಗೆ ನಿಂದ್ರಾಕೆ ಬರಲಿಲ್ಲ, ಹಂಗ್ಯಾಕೆ ಅಲ್ಲಿ ಹಲ್ಕಿಸ್ಕೊಂಡು ಕುಂತಿದ್ದಿ, ಇದಕ್ಕೆ ನಿಂಗೆ ಡ್ರೆಸ್ ಕೊಡಿಸಿದ್ವಿ, ಸುಮ್ಮನೆ $1,000 ಹೋತು ನಮ್ದು, ಬರೀ ಹಿಂಗೆ ಮಾಡ್ತೈತಿ ನೋಡಿದ್ದು, ನಿನಗೆ ಯಾಕೆ ಹಿಂದೆ ನಿಂದಿರ್ಸಿದ್ದಕ್ಕೆ ಮೇಡಮ್ನು ಬೈಯೋದು. ಹುಡುಗರ ಮುಂದೆ ಮೇಡಮ್ ಬ್ಯಾಡ, ಹಾಳಾಗಿ ಹೋಗ್ತಾರೆ ಅವ್ರು. ದಯಮಾಡಿ ಮಕ್ಕಳ ಮುಂದೆ ಟೀಚರ್ಸ್ನ ಬೈಯಕ್ಕೆ ಹೋಗ್ಬೇಡ್ರಿ. ನೀವು ಒಂದ್ಸಲ ಬೈದ್ರೆ ನಾಳಿಂದ ಅವ ಬೈತಾವೆ, ಮೇಡಮ್ ಅವರ ಮೇಡಮ್ ರೀ ಮತ್ತು ಹಂಗೆ ಮಾಡ್ತಾಳಕ್ಕಿ ಅಂತ ಅಕ್ಕಿ ಅಂತ ಅವು ಚಾಲೂ ಮಾಡಿದ್ರೆ ಮುಗೀತು, ನಿಮ್ಮದು ಶಿಕ್ಷಣ ಮುಗೀತು. ಗೊತ್ತಾಯ್ತಾ? ಸೊ ಅವಕ್ಕೆ ಬಂದ ತಕ್ಷಣ ತಕ್ಕಿ ಬಿದ್ದೆ ಭಾರಿ ಮಾಡಿದೆ ಅಂತ ಅಪ್ಕೊಳ್ರಿ. ಹೌದಾ? ಹೆಂಗಾರ ಮಾಡಲಿ, ಇಂಥ ದೊಡ್ಡ ಸಭೆಯಲ್ಲಿ ಇಲ್ಲಿ ಮ್ಯಾಗ ಬಂದು ನಿಂತಾವು, ಅಂಥ ಮ್ಯೂಸಿಕ್ ಮುಂದೆ ನಿಂತಾವ ಅಂದ್ರೆ ಗೆದ್ದಿವಿ ಅಂತ ತಿಳ್ಕೊಬೇಕು. ಇಲ್ಲ ಧೈರ್ಯ ಮಾಡಿ ನೀವರ ಬರ್ರಿ, ಇಲ್ಲಿ ಮ್ಯಾಗ ಗೊತ್ತಾಗ್ತೈತಿ. ನನ್ನ ಪರಿಸ್ಥಿತಿ ನನಗೆ ಗೊತ್ತೀಗ. ಗೊತ್ತಾಯ್ತಾ? ಇಲ್ಲಿ ಇದೊಂದು ಸಮುದ್ರ ಐತಿ, ಸಮುದ್ರ ಮುಂದೆ ನಿಂತು ಮಾತಾಡ್ಬೇಕಲ್ಲ, ನೀವು ಬಂದು ನಿಂದಿರಿಲ್ಲಿ ಒಟ್ಟ ಹತ್ತ ಕಡೆ ಮುಖಾಸತ್ತಕ್ಕೆ ನೋಡ್ಸಂಗಿಲ್ಲ ನೀವು. ಅವು ನಿಂತು ಹೆಂಗೆ ದೆದೆ ಪ್ಯಾರ್ದೆ ಹೊಡ್ಯಾಕತ್ತಾವ. ಗೊತ್ತಾಯ್ತಾ? ಒಬ್ಬನ ಚಡ್ಡಿ ಇಳಿತೈತಿ, ಮ್ಯಾಗ ಏರಿಸ್ಕೊತಾನ. ಓಕೆ, ಅಲ್ಲಿ ನಿಂತು ಟೀಚರ್ ಒಬ್ರು ಅದಾರ, ಅಲ್ಲಿ ಮುಂದೆ ನಿನ್ನ ಟೀಚರ್ಗೆ ಅವ್ರು ನೋಡಿ ಟೆನ್ಷನ್, ಹಿಂಗೆ ಮಾಡಿ ಹಂಗೆ ಮಾಡಿ. ಅವ್ರು ಎರಡು ಬಾಜು ಕಡೆ ಎರಡು ಮೇಡಮ್ ಇರ್ತಾರಲ್ಲ, ಅವ್ರದ್ದು ಯಾರೇ ಟೆನ್ಷನ್. ಯಾಕಂದ್ರೆ ಯಾವ್ದಾರ ಡ್ಯಾನ್ಸ್ ಫೇಲ್ ಆತ ನಾಳೆ ಮೇಡಮ್ ಹಿಡಿತಾರೆ ಅವ್ರನ್ನ. ನೋಡು, ನಿಮ್ಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ, ಗೊತ್ತಾಗೋದಿಲ್ವಾ ನಿಮಗೆ ಅಂತ ಅವ್ರು ಅಂತಾರೆ. ಅದಕ್ಕೆ ಇಲ್ಲಿ ಒಂದು ಆರ್ಗನೈಸ್ ಮಾಡ್ಬೇಕಂದ್ರೆ ಭಾಳ ಕಷ್ಟಗಳಿರ್ತವೆ. ಗೊತ್ತಾಯ್ತಾ? ಸೊ ಅದಕ್ಕೆ ಮಕ್ಕಳು ಬಂದ ತಕ್ಷಣ ಫಸ್ಟ್ ಅಪ್ರಿಷಿಯೇಟ್ ಮಾಡಿರಿ ಅವ್ರಿಗೆ. ಇಲ್ಲ ಮಮ್ಮಿ ನಾನು ಕರೆಕ್ಟ್ ಆಗಲಿಲ್ಲ, ಇಲ್ಲಪ್ಪಿ ಕರೆಕ್ಟ್ ಆತಂತ ಹೇಳಿ ಅವ್ನು ಅಪ್ಕೊಳ್ರಿ, ನಾಳೆ ಮುಂಜಾನೆ ಕರೆಕ್ಷನ್ಸ್ ಹೇಳ್ರಿ. ರೈಟ್? ಸೊ ಇನ್ನೊಂದು ಆಗ್ತೈತಿ ಸಾಯಂಕಾಲ. ಯಾಕೆ ಬದಲಾವಣೆ ಆಗ್ತಾ ಇದೆ ಗೆಳೆಯರೆ ಅಂತಂದರೆ, ನಮ್ಮ ಸಮಯದಲ್ಲಿ ಅಪ್ಪಂದಿರು ಭಾಳ ಆಸ್ಪಿರೇಷನಲ್ ಇದ್ದರು, ಡ್ರೀಮ್ಸ್ ಇದ್ದು ಹಂಗೆ ಮಾಡಿ. ಯಾಕಂದ್ರೆ ಅವ್ರು ಜಗತ್ತು ನೋಡ್ತಿದ್ರು. ತಾಯಂದಿರು ಫುಲ್ ಮಮತೆ ಅವ್ರು ಫುಲ್ ಮಮತೆ. ಅವ್ರದ್ದು ಯಾವಾಗಲೂ ಊಟ ಮಾಡಿದಿಲ್ಲೋ, ನೀರು ಕುಡ್ದಿಲ್ಲೋ, ಹಂಗೆ ಯಾಕೆ ಮಾಡಿದಿ, ಅಂಗಿ ಎಂಥದ್ದು ಹಾಕ್ಕೊಂಡು ನೋಡು, ತೆಗಿ ಅದನ್ನ, ಅದು ಮಾಡು, ಶಿಂಬಳ ತಕ್ಕೋ, ಬರೀ ಇದ್ರಾಗ ಹೋತು ತಾಯಂದಿರದು. ಹೌದಾ? ಇವತ್ತಿಗೂ ನಮ್ಮ ಅವ್ವ, ನಾ ಯಾಕಂದ್ರೆ ತಿಂಗಳಿಗೆ ಒಂದು 20 ದಿವಸ ಟ್ರಾವೆಲ್ ಮಾಡ್ತೇನೆ. ಭಾರತದಲ್ಲಿ ಒಂದು 13-14 ಲಕ್ಷ ಜೊತೆ ಸಂವಾದ ಮಾಡಿದ್ದೇನೆ. ಈಗ ಅಷ್ಟು ಓಡಾಡ್ತೀನಲ್ಲ, ನಾನು ಇರೋದು ಧಾರವಾಡದಲ್ಲೇ. ಯಾಕಂದ್ರೆ ನಮ್ಮ ಅವ್ವನ ಸಲುವಾಗಿ ಅದೇನು, ನಮ್ಮ ಅಪ್ಪನ ಸಲುವಾಗಿ ಅದೇನು ನಾನಲ್ಲಿ. ಹೌದಾ? ನಮ್ಮವ್ವ ಇವತ್ತಿಗೆ ವಾಪಸ್ ಹೋದ ತಕ್ಷಣ ಗೊತ್ತಾಯ್ತಾ, ಆಕಿಂದ ಒಂದೊಂದು ಪ್ರಶ್ನೆ, ಭಾಳ ಓಡಾಡಬೇಡಪ್ಪ, ಎಷ್ಟು ಸ್ವರ್ಗಿ ನೋಡಂತಾಳೆ ಆಕೆ. ಮತ್ತೆ 2 ರೊಟ್ಟಿ ತೆಗಿತಾಳೆ, 2 ರೊಟ್ಟಿ ತಿನ್ಬೇಕು, ಅವಾಗ ಆಕಿಗೆ ಸಮಾಧಾನ. ಅವತ್ತಿನ ತಾಯಂದಿರು ಬರೀ ಮಮತೆ ಇತ್ತು. ಓಕೆ, ತಂದೆಗೆ ಆಸ್ಪಿರೇಷನ್ ಇತ್ತು. ಇವತ್ತಿನ ಕಾಲದಲ್ಲಿ ರಿವರ್ಸ್ ಆಗಿದೆ ಗೆಳೆಯರೆ. ಗಂಡು ಮಕ್ಕಳು ಎಲ್ಲರೂ ಎಮೋಷ್ನಲ್ ಆಗ್ಯಾರ, ಹೆಣ್ಮಕ್ಳು ಆಸ್ಪಿರೇಷನಲ್ ಆಗ್ಯಾರ. ಈಗ ಒಟ್ಟು ನನ್ನ ಮಗ ಚಲೋ ಆಗ್ಬೇಕು, ನನ್ನ ಮಗಳು ಚಲೋ ಆಗ್ಬೇಕು, ನನ್ನ ಅಕ್ಕನ ಮಗ ಅಮೇರಿಕಾದಾಗ ಇಂಜಿನಿಯರ್ ಅದಾನ, ಇದು ಆಗಬೇಕು, ಬಿಡಬಾರ್ದು. ಅವ್ರು ಚಾಲೆಂಜ್ ಕೊಟ್ಬಿಟ್ಟಾರೆ. ರಾತ್ರಿ 11 ಆದರೂ ಹೋಮ್ವರ್ಕ್ ಮಾಡಿಸ್ತಿರ್ತಾರೆ ಅವ್ರು. ರಾತ್ರಿ 11 ಗಂಟೆಗೆ ಹೋಮ್ವರ್ಕ್ ಹಾಕಿ ಮಾಡು ಮಮ್ಮಿ ನಿದ್ದೆ ಹಿಂಗಂತ ಹೊಡಿತೀನಿ ನೋಡು, ಮಾಡು ಬರೀ ಅದನ್ನೊಂದು ಮುಗಿಸ್, ಅದೊಂದು ಸೆಂಟೆನ್ಸ್. ಅವಾಗ ಇವ್ ಗಂಡ ಲುಂಗಿ ಏರಿಸ್ಕೊಂಡು ಬರ್ತಾನೆ. ಹಿಂಗೆ ಲುಂಗಿ ಏರ್ಸ್ಯಾನಂದ್ರೆ ಧೈರ್ಯದಿಂದ ಬಂದಾನ ಅಂದಂಗದು. ಅದೇದಾ ಬಂದು ಬೀಡ ಹುಡುಗರು ಏನು ರಾತ್ರಿ 11 ಆಗೈತಿ ಬಿಡ ಅಂದ್ಕೊಳೆ. ಅಕ್ಕಿ ಕೇಳುವುದಿಲ್ಲ ಈಗ ಮೊದಲಿನ ಗತೆ. ಗಪ್ ಕುಂದ್ರಿ ನೀವು, ಹಿಂಗೆ ಬಿಟ್ರೆ ಅವನು ನಿಮ್ಮ ಗತೆನೇ ಆಗ್ತಾನೆ. ಮುಗ್ದ ಹೊತ್ತು ಲುಂಗಿ ಕೆಳಗೆ ಹೊಟ್ಟ ಬಿಟ್ಟ, ಗೊತ್ತಾಯ್ತಾ, ಹೋಗಿ ಮಕ್ಕೊಂಡ್ಬಿಡ್ತಾನೆ ನಾವು. ಅಂದರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳು ಯು ಆರ್ ಬಿಕಮ್ ವೆರಿ ಆಸ್ಪಿರೇಷನಲ್, ಗಂಡು ಮಕ್ಕಳು ಎಮೋಷ್ನಲ್. ಇದು ಹೆಣ್ಮಕ್ಳು ಹಿಂಗೆ ಆಗಬೇಕೋ ಬೇಡೋ ಅಂತ ತರ್ಕಕ್ಕೆ ಬೀಳಕ್ಕೆ ಹೋಗ್ಬಿಡ್ರಿ. ಸ್ವಾಮಿ ವಿವೇಕಾನಂದರು ಮೊದಲೇ ಹೇಳ್ಯಾರ, ಇನ್ನೊಂದು 100 ವರ್ಷದಲ್ಲಿ ಶಕ್ತಿ ರೂಪ ಪ್ರಕಟ ಆಗುತ್ತೆ ಜಗತ್ತಿನಲ್ಲಿ ಅಂತ ಹೇಳಿದ್ದಾರೆ. ಈಗ ಶಕ್ತಿ ರೂಪ ಪ್ರಕಟ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಕಳೇ ಮುಂದೆ ಬರ್ತಾರೆ. ನಾವು ಅದಕ್ಕೆ ಸ್ಕೋಪ್ ಕೊಡಲೇಬೇಕು. ನಾವು ಗಂಡು ಮಕ್ಕಳಿಗೆ ಶಾಂತ ಆಗ್ಬೇಕು, ಮುಗೀತು ನಮ್ಮದು. ಆಯ್ತು ತಗೋ ಅನ್ಕೊತ ಹೋದರೆ ಆರಾಮಿರ್ತೇವೆ. ಇಲ್ಲಾಂದ್ರೆ ಕೋರ್ಟ್ನಾಗ ಹೋಗಿ ಇದ್ದಿದ್ದ ಆಸ್ತಿ ಕಳ್ಕೊಂಡು, ಓಕೆ, ಆಮೇಲೆ ಯಾರೋ ಗೀಚಿ ಹೋದ ಅಂದ್ಕೊಂತ ಹೋಗೋದಾಗ್ತೈತಿ. ರೈಟ್ ಸರ್? ಸೊ ಬಿ ವೆರಿ ಕ್ಲಿಯರ್. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಲುಕ್ ಎಟ್ ಆಲ್ ದ ಡ್ಯಾನ್ಸ್ ಮಾಡುವಾಗ ನೋಡ್ರಿ, ಹುಡುಗಿಯರು ಫುಲ್ ಆ್ಯಕ್ಟಿವ್ ಅದಾರೆ, ಹುಡುಗರು ಎಲ್ಲೆಲ್ಲ ನೋಡತ್ತಾವು. ಹೌದಾ? ಯಾಕಂದ್ರೆ ನಮ್ಮ ಬಾಳೆನ ಹಂಗಾಗೈತಿ, ಈಗ ಎಲ್ಲೆಲ್ಲೇ ನೋಡೋದಾಗೈತಿ ಈಗ. ಗೊತ್ತಾಯ್ತಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಹೊಸ ಜಗತ್ತಿನ ಹೊಸ ನಿಯಮ ಏನಂದರೆ, ಹುಡುಗಿಯರು ಹೆಣ್ಮಕ್ಳು ನೀವು ತಾಯಂದಿರು ಏನಿದ್ರಲ್ಲ, ಯು ಆರ್ ದ ಲೀಡರ್ಸ್ ನಾವು. ಬಟ್ ನಿಮ್ಮ ಪೇಷನ್ಸ್ ಇಲ್ಲ, ನಿಮಗೆಲ್ಲ ಗಡಿಬಿಡಿ ಒಳಗೆ ಆಗಬೇಕಾಗೈತಿ. ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್.
ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸೈಕಾಲಜಿ ಹೇಳುತ್ತೆ, ಇನ್ನು 2 ನಿಮಿಷ ಹೇಳಿ ಮುಗಿಸ್ತೇನೆ. ಸೈಕಾಲಜಿ ಏನು ಹೇಳುತ್ತೆ ಅಂದರೆ, ಬೈ ದ ಏಜ್ ಆಫ್ 10, ನಾವು ನೋಡಿ ಪ್ರಾಣಿಗಳಿಗೆ ಮನುಷ್ಯನಿಗೆ ಡಿಫ್ರೆನ್ಸ್ ಇರೋದೇನೆಂದರೆ, ಇದೊಂದು ಮನುಷ್ಯ ಅಂದರೆ ಮನಸ್ಸು ಅಂದರೆ ಈ ಬ್ರೈನ್ ಏನಿದೆಯಲ್ಲ, 2 ಕಿವಿಗಳ ನಡುಕೆ ಒಂದು ಬ್ರೈನ್ ಇದೆಯಲ್ಲ, ಇದು ನಮ್ಮನ್ನು ಡಿಫ್ರೆಂಟ್ ಮಾಡಿದೆ. ಪ್ರಾಣಿಗಳು ಇನ್ನೂ ಹಿಂಗೇ ಹೋಗ್ತವೆ, ಮನುಷ್ಯ ಹಿಂಗೆ ಮಾಡ್ತಾ 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 ಸೀದಾ ಆಗ್ಯಾನ. ಬೆನ್ನು ಮೂಳೆ ಸೀದಾ ಆಗಿದ್ದರಿಂದ ಬ್ರೈನ್ ಡೆವಲಪ್ಮೆಂಟ್ ಆತೈತಿ, ಅದಕ್ಕೆ ನಾವೆಲ್ಲರೂ ಮನುಷ್ಯರಾಗೇವಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಬ್ರೈನ್ ಹೆಂಗೆ ಬೆಳಿತೈತ್ರಿ ಮಹೇಶ್ ಅಂತಂದರೆ, ಸೈಕಾಲಜಿ ಹೇಳ್ತೈತಿ 0 to 10, 10 ವರ್ಷದೊಳಗೆ 95% ಬ್ರೈನ್ ಡೆವಲಪ್ ಆಗಿಬಿಡ್ತೈತಿ. 14 ವರ್ಷ, 14ರಿಂದ 15 ವರ್ಷದಲ್ಲಿ 100% ಬ್ರೈನ್ ಡೆವಲಪ್ ಆಗಿಬಿಡ್ತೈತಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಭಾರಿ ಸೀರಿಯಸ್ ವಿಷಯ ಐತಿದು. ನೀವು 14 ವರ್ಷ ಮಟ್ಟ ಗಪ್ ಕೂತ್ಕೊಂಡು ಆಮೇಲೆ ಏನಾರ ಮಾಡ್ತೀನಿ ಅಂದ್ರೆ ಏನೂ ಆಗೋದಿಲ್ಲ. ಮೊದಲ 10 ವರ್ಷದಲ್ಲಿ 95% ಬ್ರೈನ್ ಡೆವಲಪ್ ಆಗ್ತೈತಿ. ಇಲ್ಲೇನು ಮಕ್ಕಳು ಚಿಕ್ಕ ಇದ್ದವಲ್ಲ, 10 ವರ್ಷದ 95% ಬ್ರೈನ್ ಡೆವಲಪ್ ಆಗಿಬಿಡ್ತೈತಿ. ಅದಕ್ಕೆ ಪ್ರತಿಯೊಬ್ಬ ಪಾಲಕರು ಮಿನಿಮಮ್ 1 ತಾಸು ಮಕ್ಕಳ ಜೊತೆ ಕಳೀಲೇಬೇಕು. ನಾವೇನಾರ ಇಲ್ಲ ಹಜಾರೆ ಇನ್ಸ್ಟಿಟ್ಯೂಷನ್ಗೆ ಹಾಕ್ಯವ್ರಿ, ಪದ್ಮಾವತಿಗೆ ಹಾಕಿಬಿಟ್ಟೇವಿ, ನೀಗ್ತ್ರಿಪ್ಪ ಏನೇನು ಗುದ್ದಾಡಿ ಹಾಕಿದೀವಿ, ಕಡಿಕೆ ಮುಗೀತು ನಿಶ್ಚಿಂತೆ ಆದ್ವೇನ್ರಿ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದೇ ಸ್ಕೂಲ್ನವ್ರು ಎಲ್ಲನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಸೇರಿದಾಗ ಮಕ್ಕಳ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ನಾವು ತಿಳ್ಕೊಬೇಕು ಅವು ಹೆಂಗೆ ಬೆಳಿತಾವಂತ. 95% ಬ್ರೈನ್ ಡೆವಲಪ್ ಆಗಿಬಿಡ್ತೈತೆ ಅಂದರೆ ಏನೇನು ತಲೆ ಹಾಕ್ತಿರೋ ಅವೆಲ್ಲ ಒಳಗೆ ಕುಂದಿರ್ತಾವೆ. ಮುಂದೆ ಜೀವನ ತುಂಬ ಪ್ರಕಟ ಆಗ್ತಾವೆ. ನೀವು ಅದರೊಳಗೆ ಸಿಟ್ಟು ಹಾಕ್ಕೊಂತ ಹೋದ್ರಿ ಅಂದರೆ ಸಿಟ್ಟ ಬರ್ತೈತಿ ಪೂರಾ. ಅವ್ನು ನಂಬರ್ 1 ರ್ಯಾಂಕ್ ಬರ್ತಾನೆ, JEE ಒಳಗೆ 1ನೇ ರ್ಯಾಂಕ್ ಬರ್ತಾನೆ. ಅದು ಇಂಟೆಲಿಜೆನ್ಸ್, ಅದು ದೊಡ್ಡ ಇಂಜಿನಿಯರ್ ಆಗ್ತಾನವ. ಬಟ್ ಸಿಟ್ಟಿನಾಗ ಇರ್ತಾನೆ. ಸಿಟ್ಟಿರೋದ್ರಿಂದ ನೌಕರಿ ಕಳ್ಕೊತಾನೆ, ಡೈವರ್ಸ್ ಮಾಡ್ಕೋತಾನೆ, ಹ್ಯಾಬಿಟ್ಸ್ಗೆ ಬೀಳ್ತಾನೆ. ಅಂಥ ಹುಡುಗನ ತೊಗೊಂಡು ಏನು ಮಾಡೋದು? ಎಚ್ಚರಾಗ್ರಿ. ರೈಟ್, ಅರೈಸ್ ಅವೇಕ್ ಅಂತ ಹೆಂಗೆ ಸ್ವಾಮೀಜಿ ಹೇಳಿದ್ರಲ್ಲ, ದಿಸ್ ಈಸ್ ಅ ಟೈಮ್ ಟು ಅರೈಸ್ ಆ್ಯಂಡ್ ಅವೇಕ್. ಓಕೆ ಮಹೇಶ್, ಮತ್ತು ಏನು ಮಾಡ್ಬೇಕು ಹೇಳ್ಬಿಡ್ರಿ. ಇದಕ್ಕೆ ಸಿಂಪಲ್ಲಾಗಿ ಹೇಳಿ ಮುಗಿಸ್ತೇನೆ. 2 ಇದ್ದಾವೆ. ಯಾವುದರ ಜೊತೆ ಸಂಬಂಧ ಬೆಳೆಸಬೇಕು, ಯಾವುದರ ಜೊತೆ ಸಂಪರ್ಕದಲ್ಲಿರಬೇಕು, ಭಾಳ ಚೆನ್ನಾಗಿ ಗೊತ್ತಿರಬೇಕು. ನಾವೆಲ್ಲರೂ ಸೋಷಿಯಲ್ ಇಮೇಜು, ಸೊಸೈಟಿ, ನಮ್ಮ ಕಾರ್ಯಕ್ಷೇತ್ರ, ನಮ್ಮ ಕರಿಯರು, ಇದ್ರ ಜೊತೆ ಸಂಬಂಧ ಬೆಳೆಸಿದ್ದೇವೆ, ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದೇವೆ. ಫಸ್ಟ್ ಇದನ್ನು ಚೇಂಜ್ ಮಾಡಿ, ಮಕ್ಕಳ ಜೊತೆ ಸಂಬಂಧದಲ್ಲಿರಿ. ಮಕ್ಕಳಿಗೆ ಯಾವಾಗ ಕಷ್ಟ ಆಗುತ್ತೆ ಅವ್ರ ತಲೆಯಲ್ಲಿ ಫಸ್ಟ್ ನೆನಪು ಬರೋದು ಅಪ್ಪ ಇಲ್ಲ ಅವ್ವ ನೆನಪು ಬರಬೇಕು. ಇವತ್ತಿನ ಕಾಲದಲ್ಲಿ ಆ್ಯಸ್ ಎ ಸೈಕಾಲಜಿಸ್ಟ್, ಆ್ಯಸ್ ಎ ಕೌನ್ಸಿಲರ್, ಆ್ಯಸ್ ಎ ಸೈಕೋಥೆರಪಿಸ್ಟ್ ಹೇಳ್ತಾ ಇದ್ದೇನೆ, ಭಾಳ ಮಕ್ಕಳು ದೇ ಆರ್ ಸಫರಿಂಗ್ ಬಿಕಾಸ್ ಆಟ್ ಹೋಮ್ ನೋಬಡಿ ಈಸ್ ಅವೈಲಬಲ್, ಅಪ್ರೋಚಬಲ್ ಆ್ಯಂಡ್ ಲವೆಬಲ್. ಮನೆಯಲ್ಲಿ ಯಾರೂ ಇಲ್ಲ ಮಾತಾಡಬೇಕು. ಅಪ್ಪಗೆ ಹೋಗ್ಬೇಕಂದ್ರೆ ಅಪ್ಪ ಸಿಟ್ಟಿಗೆ ಹೇಳ್ತಾನೆ, ಅವ್ಗೆ ಹೇಳಿದರೆ ಆಕಿ ತಂದೆ ಹೇಳ್ತಾಳೆ. ಅದಕ್ಕೆ ಮತ್ತೆ ಯಾರು ಮುಂದೆ ಹೇಳ್ಕೊಳೋದು? ನಾವು ಮಾತಾಡೋದು, ನಾವೇ ಡಿಸೈಡ್ ಮಾಡೋದು. ಭಾಳ ಎಕ್ಸ್ಪೋಜರ್ ಸಿಗ್ತಾ ಇದೆ, ಮೊಬೈಲ್ನಿಂದ ಎಕ್ಸ್ಪೋಜರ್ ಸಿಗ್ತಾ ಇದೆ. ಗೊತ್ತಾಯ್ತಾ? ಇವತ್ತು ನಿಮಗೆಲ್ಲ ಗಾಬರಿ ಆಗುತ್ತೆ, ಒಂದೊಂದು ಡಿಸ್ಟಿಕ್ನಲ್ಲಿ 600ರಿಂದ 700 ಅಬಾರ್ಷನ್ಸ್ ಆಗ್ತವೆ 8th, 9th, 10th, 11th, 12th ಹುಡುಗರ್ದು. ಯಾಕೆ ಅಂತ ನಾವು ರಿಸರ್ಚ್ ಮಾಡಿದಾಗ, ನಾಟ್ ಅವೈಲಬಲ್, ನಾಟ್ ಅಪ್ರೋಚಬಲ್, ನಾಟ್ ಲವೆಬಲ್. ಸೊ ಪಾಲಕರಿಗೆ ಮೊದಲ ಮೆಸೇಜ್ ಅಂದರೆ, ಅವ್ನು ಶಾನೆ ಆಗಲಿ ಬಿಡಲಿ, ದಡ್ ನನ್ನ ಮಗ ಇರಲಿ, ಏನರ ಇರಲಿ, ನಮ್ದ DNA ಅಲ್ಲ, ನಮ್ದ ರೊಕ್ಕ, ಒಪ್ಕೋರಿ ಮೊದಲು. ಬಟ್ ಮನೆಯಾಗ ಏನರ ತ್ರಾಸಾದ್ರೆ ಮಕ್ಕಳು ನನ್ನ ಕಡೆ ಬರೋಂಗಿರ್ಬೇಕು, ಅಂಥ ವ್ಯಕ್ತಿತ್ವನ ಬೆಳೆಸ್ಕೊಳ್ಬೇಕು. ಇದು 1ನೇದು. ಸೊ ಯಾವುದ್ರ ಜೊತೆ ಸಂಪರ್ಕ ಇರಬೇಕು, ಯಾವುದ್ರ ಜೊತೆ ಸಂಬಂಧ ಇರಬೇಕು, ಭಾಳ ಕ್ಲಾರಿಟಿ ಇರಬೇಕು. ಮುಂದೆ ಸರ್ ಸಂಬಂಧ ಬೆಳೆಸ್ಬೇಕಂದ್ರೆ ಏನು ಮಾಡಬೇಕು? ಅಲ್ಲಿ 2 ವಿಷಯ ಇದ್ದಾವೆ. ಒಂದು ವಾದ, ಇನ್ನೊಂದು ಸಂವಾದ. ನೋಡಿ, ಟಿ ವಿಯಲ್ಲಿ, ನ್ಯೂಸ್ನಲ್ಲಿ, ಓಕೆ, ಮಾರ್ಕೆಟ್ನಲ್ಲಿ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಏನು ನಡೆದಿದೆ ಇವತ್ತು? ಬರೇ ವಾದ, ಎಲ್ಲ ಕಡೆ ವಾದ. ತಲೆಯಲ್ಲಿ ಹೊಂಟೈತಿ ಅದು, ವಾದ 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 ಒಳಗಡೆ ಹೊಂಟೈತಿ. ಗೊತ್ತಾಯ್ತಾ? ಸೊ ನಮ್ಮಲ್ಲಿ ಎಲ್ಲರಲ್ಲಿನೂ ವಾದ ಐತಿ. ಹಂಗಾರ ಮಾಡಿ ವಾದ ಅಂದರೆ ಏನು? ನನಗೆ ಗೊತ್ತೈತಿ, ನೀಗ ಅಪ್ಕೊಂಡ್ರು, ಇದು ವಾದ. ನಾನು ನಿಂಗೆ ತೋರಿಸ್ತೇನೆ, ನಾ ಏನಂತ ನಿಂಗೆ ತೋರಿಸ್ತೇನೆ, ಇದು ವಾದ. ನಾ ಏನಾರ ಮಾಡಿ ಗೆದ್ದತಿರ್ತೇನೆ, ಇದು ವಾದನೆ. ಸಂವಾದ ಅಂದರೆ ಏನು? ನನಗೆ ಗೊತ್ತೈತಿ ಅನ್ನೋಂಗಿಲ್ಲ ಅದು. ಗೊತ್ತಾಯ್ತಾ? ಐ ನೋ ಅನ್ನೋದಿಲ್ಲ, ಲೆಟ್ ಅಸ್ ನೋ ಅಂತಾನೆ ಅವನು. ಬಾ ನೋಡೋಣ, ಬಾ ಏನೈತೆ ನೋಡೋಣ, ಬಾ, ಅದಕ್ಕೆ ಸಂವಾದ. ಐ ವಿಲ್ ಶೋ ಯು ಅನ್ನೋದಕ್ಕಿಂತ ನಾನು ಹಿಂಗೆ ತೋರಿಸ್ತೇನೆ ಅಂದ್ಕೊಂಡೆ, ಲೆಟ್ ಅಸ್ ಸಿ, ನೋಡೋಣ, ಬಾ ಏನೈತೆ ನೋಡೋಣ, ಬಾ ಬಾಪಿ ಬಾ ಕುಂದ್ರ ಬಾ ನೋಡೋಣ. ನೀವಲ್ಲ, ಅವ್ರಿಗಿಬ್ರಿಗೆ ಗಾಬರಿ ಆಯ್ತು. ರೈಟ್? ಸೊ ನಾವಿಬ್ರು ಕೂಡಿ ಮಾತಾಡೋಣ, ಬಾ ಏನೈತಿ, ಬಾ ನೋಡೋಣ, ಬಾ.
ಭಾಳ ಸಲ ನಮ್ಗೆ ಏನಾಗ್ತೈತಿ, ನಮ್ದೇನು ಎಕ್ಸ್ಪೀರಿಯನ್ಸ್ ಇಲ್ಲನೇ, ನಾವು 30 ವರ್ಷದಿಂದ ದನ ಕಾದೇವನೇ, ಆ ಹುಡುಗರು ಮನಸ್ಸಿನಾಗ ಅಂತಿರ್ತಾವೆ, ಹೌದು ಕಾದಿರ್ಬೇಕಂತವು. ಅಂಥವೆಲ್ಲ ಶಬ್ದ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ವಾದಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಜೊತೆ ಸಂವಾದದಲ್ಲಿರ್ರಿ. ಹೌದಾ, ಗೊತ್ತೈತಿ, ನನಗೂ ಗೊತ್ತೈತಿ, ನಿನಗೊಂದು ಸ್ವಲ್ಪ ಗೊತ್ತೈತಿ, ಇಬ್ರು ಕುಂತು ಮಾತಾಡೋಣ ಬಾ. ಓಕೆ, ಲೆಟ್ ಅಸ್ ಸಿ ಟುಗೆದರ್. ಆಮೇಲೆ ಇಬ್ಬರು ಗೆಲ್ಲೋನ್ ಬಾ. ನಾನು ಗೆಲ್ಲಬೇಕಂತ ನಿನ್ನ ಜೊತೆ ವಾದ ಮಾಡೋದಿಲ್ಲ, ಇಬ್ಬರು ಕೂಡ ಗೆಲ್ಲೋನ್ ಬಾ ಅಂತ ಹೇಳಿ, ಅದು ಸಂವಾದ. ಯಾವಾಗ ಸಂವಾದ ಮಾಡ್ತೇವೆ, ಇದು ಕೊನೆಯ ಮಾತು, ಇದನ್ನು ಹೇಳಿ ಅಲ್ಲಿ ಕ್ಲೋಸ್ ಇಟ್. ಸಂವಾದ ಮಾಡ್ತೀವಿ, ಚೆನ್ನಾಗಿ ಹಿಡ್ಕೊಳ್ಳಿ ನೀವು. ಯಾವಾಗ ಸಂವಾದ ಮಾಡ್ತೀವಿ, ಯಾವುದೇ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿರಲಿ, ಗೆಳೆತನದ ವಿಷಯದಲ್ಲಿರಲಿ, ಕುಟುಂಬದ ವಿಷಯದಲ್ಲಿರಲಿ, ಯಾವಾಗ ವಾದಕ್ಕೆ ಬೀಳ್ತೇವೆ, ರೋಡಿಗೆ ಬರ್ತೇವೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬೇಕಾದಂಥ ಶಾಣೆ ಮಂದಿ, ದೊಡ್ಡ ದೊಡ್ಡ ಶಾಣೆ ಇದ್ದವರೇ ವಾದಕ್ಕೆ ಬೀಳಾಕತ್ತಾರೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ವಾದ ಬಿಟ್ಟು ಸಂವಾದಕ್ಕೆ ಬಂದ್ವಿ ಅಂದರೆ, ಯಾವಾಗ ಸಂವಾದ ಮಾಡ್ತೇವೆ ಅವಾಗ ಸಮ್ಮತಿ ಬರುತ್ತೆ. ಯಾವಾಗ ಸಮ್ಮತಿ ಬರುತ್ತೆ, ಸಹಕಾರ ಬರುತ್ತೆ, ಇಬ್ಬರ ನಡುವೆ ಸಹಕಾರ ಇರುತ್ತೆ. ಆ ಸಹಕಾರದ ಜೊತೆ ಒಂದು ಸ್ವಲ್ಪ ಸಂಸ್ಕಾರ ಕೊಟ್ಟರೆ, ಸಂಸ್ಕಾರ ಕೊಡಲೇಬೇಕು, ಇಲ್ಲಾಂದರೆ ಇಬ್ಬರು ಟೆರ್ರಿಸ್ಟು, ಅವರು ಸಂವಾದ ಮಾಡ್ತಾರೆ, ಸಮ್ಮತಿಗೆ ಬರ್ತಾರೆ, ಸಹಕಾರ ಬರ್ತದೆ, ಬಟ್ ಆ ಸಂಸ್ಕಾರ ಇಲ್ಲ ಅಂದರೆ ಇಬ್ಬರು ಕೂಡ ಬಾಂಬ್ ಹಾಕ್ತಾರೆ. ಅದಕ್ಕೆ ಸಂಸ್ಕಾರನೂ ಬೇಕು. ಬರೇ ಸಂಸ್ಕಾರ ಇದ್ದರೆ ಸಾಕಾಗೋದಿಲ್ಲ, ಸಾಹಸ ಬೇಕು. ಸಂಸ್ಕಾರ ಇದೆ, ಇಬ್ಬರು ಚಲೋ ಮಾಡೋನು, ಬಟ್ ಎಲ್ಲಿ ಹೋಗಿ ಏನು ಮಾತಾಡ್ಬೇಕಲ್ಲಿ ಮಾತಾಡೋಕ್ಕೆ ಸಾಹಸ ಇಲ್ಲ, ಧೈರ್ಯ ಇಲ್ಲ, ಗಾನ್. ಸೊ ಅದಕ್ಕೆ ಸಂವಾದ, ಸಮ್ಮತಿ, ಸಹಕಾರ, ಸಂಸ್ಕಾರ, ಸಾಹಸ, ಇವ 5 ಇದ್ದು ಅಂದರೆ ಜೀವನದಲ್ಲಿ ಸಮೃದ್ಧಿ, ಸಂತೃಪ್ತಿ ಮತ್ತು ಸಂತೋಷ ಇರುತ್ತೆ. ಯಾವಾಗ ಸಮೃದ್ಧಿ, ಸಂತೃಪ್ತಿ ಮತ್ತು ಸಂತೋಷ ಇರುತ್ತೆ, ಆವಾಗ ಸಮಾಧಾನ ಇರುತ್ತೆ. ಎಲ್ಲಿ ಸಮಾಧಾನ ಇರುತ್ತೆ ಅಲ್ಲಿ ಸಂಬಂಧ ಇರುತ್ತೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ವಾದಕ್ಕೆ ಬಲಿಯಾಗಬೇಡಿ ಗೆಳೆಯರೆ, ಸಂವಾದದಲ್ಲಿ ತೊಡಗಿ. ಯಾರ ಜೊತೆ ಅಂದರೆ ಮಕ್ಕಳ ಜೊತೆ ಸಂವಾದ, ಅವರು ಕಲಿಸುವಂಥ ಶಿಕ್ಷಕರ ಜೊತೆ ಸಂವಾದ, ಸಮಾಜದಲ್ಲಿ ಸಂವಾದ, ಗಂಡ ಹೆಂಡತಿ ನಡುವೆ ಸಂವಾದ ಇರಬೇಕು. ಗೊತ್ತಾಯ್ತಾ? ನಾ ಹಿಂಗೆ ನೋಡು, ಏನು ಮಾಡ್ತೀವಿ ಮಾಡ್ಕೋ, ಇದು ವಾದ. ಆಕಿನೂ ಅಂತಾಳೆ, ಮತ್ತು ನಾನು ಹಿಂಗೆ. ಓಕೆ, ಹುಡುಗರೇನಂತ ಮತ್ತು ನಾವು ಹೆಂಗೆ ಅಂತಾವು ನಡಕ್ಕೆ. ಹೌದಾ? ದಯಮಾಡಿ. ಓಕೆ, ನಾ ಎಲ್ಲೋ ಒಂದು ಕಡೆ ಓದಿದ್ದೆ, ನನಗೊಂದು ಮೆಸೇಜ್ ಬಂದಿತ್ತು, ಭಾಳ ವರ್ಷದಿಂದ ಒಂದು ಮೆಸೇಜ್ ಬಂದಿತ್ತು. ಮ್ಯಾಗ ನಾ ಹಿಂಗೆ ನೀ ಹಂಗೆ ಅಂತ ಬಂದಿತ್ತು. ಅವಾಗ ಒತ್ತು ಮೊಬೈಲ್ ಇದ್ದು, ನಾ ಹಿಂಗೆ ನೀ ಹಂಗೆ. ನನಗೂ ಕ್ಯೂರಿಯಾಸಿಟಿ ಬಂತು, ಯಾರು ಕಳಿಸ್ಯಾರಪ್ಪ ಇದನ್ನ, ನಾ ಹಿಂಗೆ ನೀ ಹಂಗೆ ಅಂತ ನನಗೆ ಯಾರು ಅಂದಾರು ಅಂಥೇಳಿ ನಾ ಮುಂದೆ ಒತ್ಕೊತ ಹೊಂಟೇನ. ಅದು ತೆಳಗೆ ಏನಾರ ಬರ್ದಾರ, ಚಿಕ್ಕಿ ಇಟ್ಟಾರ ತೆಳಗೆ. ಅವಾಗ ಬರ್ತಿದ್ದು ಹಿಂಗೆ ಮೆಸೇಜ್ ಬರ್ತಿದ್ದು ಚಿಕ್ಕಿ. ಅದಕ್ಕೆ ನಾವು ಒತ್ಕೊತ ಹೋದೆ. ಓಕೆ, 1 2 3 4 5 6 7 8 9 10 ಮತ್ತು ಏನು ಬರಬಲ್ತು. ಮತ್ತು ಕ್ಯೂರಿಯಾಸಿಟಿ ಹೆಚ್ಚಿಗೆ, ತಳಗೆ ಏನು ಬರ್ದಾರೋ ಅಂಥೇಳಿ ಮತ್ತು ಒತ್ತಾಗಿ ಚಾಲು ಮಾಡಿದೆ. 11 12 13 14 15 ಬಂತು ನೋಡಪ್ಪ ಸೆಂಟೆನ್ಸ್. ಏನು ಬಂತಂದ್ರೆ, ಎಷ್ಟು ಒತ್ತಿದ್ರೇನು, ನಾ ಹಿಂಗೆ ನೀ ಹಂಗೆ ಅಂತ ಬಂತು. ಅದಕ್ಕೆ ಇಲ್ಲಿ ಎಷ್ಟು ಸ್ಪೀಚ್ ಮಾಡಿದ್ರೇನು, ಮನೆಗೆ ನೀವು ಅಲ್ಲಿ ಕುತ್ಕೊಂಡವ್ರು ಏನನ್ನ ಹಾತೀರಿ, ನೀ ಏನು ಹೇಳ್ತಮ್ಮ, ನಾವು ಹಿಂಗೆ ನೀವು ಹಂಗೆ ಅಂತ. ದಯಮಾಡಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ನೀವೆಷ್ಟು ಕುಟುಂಬದಲ್ಲಿ ಒಂದು ಸಂಬಂಧ ಬೆಳೆಸ್ತೀರಿ, ಪ್ರೀತಿ ವಾತ್ಸಲ್ಯ ಇರ್ತೈತಿ, ಅಷ್ಟು ಚಂದ ಮಕ್ಕಳು ಬೆಳಿತಾವೆ. ಇಲ್ಲ ಅಂದರೆ ಗಿಂಟಿ ಎಲ್ಲ ಕೂಡಿದ್ರೊಳಗೆ ಒಂದು ಗಿಡ ಬೆಳೆಯೋಕೆ ಆಗೋದಿಲ್ಲ ಗೆಳೆಯರೆ. ಅದಕ್ಕೆ ನೀವು ಸ್ವಲ್ಪ ಅದನ್ನೆಲ್ಲ ಸ್ವಚ್ಛ ಮಾಡಿರಿ, ಮನಸ್ಸು ಶಾಂತ ಮಾಡ್ಕೊರಿ, ಸಮಾಧಾನದಿರ್ರಿ, ಅವಾಗ ಸಂಬಂಧವನ್ನು ಬೆಳೆಸ್ರಿ, ಸಂವಾದ ಮಾಡಿರಿ, ಅವಾಗ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಗೊತ್ತಾಯ್ತಾ? ಸೊ ಇಷ್ಟು ಹೇಳಿ, ದ ಲಾಡ್ ಆಫ್ ಥಿಂಗ್ಸ್ ಭಾಳ ಶೇರ್ ಮಾಡ್ಬೋದು. ಯು ಕ್ಯಾನ್ ಗೋ ಟು ಮೈ ಯೂಟ್ಯೂಬ್ ಚಾನಲ್ಗೆ ಹೋಗಿ ಮಹೇಶ್ ಮಾಷಾಳ್ ಅಂತ ಹೇಳ್ಕೊಂಡು ಯು ಕ್ಯಾನ್ ಸಿ ಸಮ್ ವಿಡಿಯೋಸ್ ರಿಲೇಟೆಡ್ ಟು ಪ್ಯಾರೆಂಟಿಂಗ್, ಟೀಚಿಂಗ್ ಎಲ್ಲ ನೋಡ್ಕೊಳ್ಬೋದು. ರೈಟ್. ಸೊ ಇವತ್ತಿನ ದಿವಸ ಐ ಆಮ್ ಸೋ ಹ್ಯಾಪಿ. ಸರ್ಗೆ ಏನೋ ಒಂದು ನನ್ನ ಮೇಲೆ ಪ್ರೀತಿ, ಅದಕ್ಕೆ ಹಿ ಇನ್ವೈಟೆಡ್ ಮೀ. 2 ವರ್ಷದ ಹಿಂದೆ ಬಂದಿದ್ದೆ, ನಮ್ಮ ಮೇಲೆ ಬರೋದಕ್ಕೆ ಮಳೆ ಬಂತು. ಗೊತ್ತಾಯ್ತಾ? ಇವತ್ತು ಚಳಿ ಬಂದಿದೆ. ಓಕೆ, ನೋಡೋಣ ಏನಾಗುತ್ತೆ. ಸೊ ಅದಕ್ಕೆ ಐ ಗಾಟ್ ದಿಸ್ ಅಪಾರ್ಚುನಿಟಿ. ಸರ್ ಜೊತೆ, ದೇಶಪಾಂಡೆ ಸರ್ ಜೊತೆ ಕೂತ್ಕೊಳ್ಳೋದೇ ಒಂದು ಭಾಗ್ಯ. ಓಕೆ, ಅಂಥವ್ರ ಜೊತೆ ಸೇರಿಕೊಂಡು ಸಂಪೂರ್ಣವಾದ ಹಜಾರೆ ಫ್ಯಾಮಿಲಿ, ದೇ ಆರ್ ಡೂಯಿಂಗ್ ದ ಬೆಸ್ಟ್ ಎಜುಕೇಷನ್. ಓಕೆ, ಆ್ಯಂಡ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಯು ಐ ವಿಶ್ ದಮ್ ಆಲ್ ದ ಬೆಸ್ಟ್. ಸಚ್ ಎ ವಂಡರ್ಫುಲ್ ಫ್ಯಾಮಿಲಿ. ಅವರೆಲ್ಲ ಸಂವಾದ ಮಾಡ್ತಾರೆ, ಸಂಬಂಧಗಳು ಅದಕ್ಕೆ ಹಂಗಿದ್ದಾವೆ. ಹೌದಾ? ಅವರು ವಾದ ಮಾಡಿದರೆ ಎಲ್ಲರೂ ಕುಡ್ಕೊಂಡು ಸ್ಟೇಜ್ ಮೇಲೆ ನಿಂದಿರ್ತಿದ್ದಿಲ್ಲ. ಹೌದಾ? ಇನ್ನೂ ಒಂದು ನೋಡಿ, ಎಲ್ಲರೂ ಸೇಮ್ ಸ್ಟ್ರೈಪ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಅವ್ರದ್ದು ಬ್ಯೂಟಿಫುಲ್. ಲೈಕ್ ಐ ರಿಯಲಿ ಲವ್ಡ್ ಇಟ್. ಆಲ್ ಆಫ್ ಯು, ವಿಶ್ ಯು ಆಲ್ ದ ಬೆಸ್ಟ್, ಆ್ಯಂಡ್ ಐ ಆಮ್ ಶ್ಯೂರ್ ವಿ ವಿಲ್ ಬ್ರಿಂಗ್ ಬೆಸ್ಟ್ ಚಿಲ್ಡ್ರನ್ ಟು ದ ವರ್ಲ್ಡ್, ಪ್ರೊವೈಡೆಡ್ ವಿ ಬಿಕಮ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.